ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಇದೇ ಮಾರ್ಗಶಿರ ಮಾಸದ ಸೋಮವಾರ, ಪರಮ ಪವಿತ್ರವಾದ ನಾವು ಈ ದಿನವನ್ನು ಶಿವಸ್ವಾಮಿಯನ್ನು ಆರಾಧಿಸುವಂಥ ಅತ್ಯದ್ಭುತವಾದ ದಿನ. ಮನೆಯಲ್ಲಿ ಯಾಕೋ ನಮಗೆ ಏನು ನೆಮ್ಮದಿ ಇಲ್ಲ ಅನ್ನುವಂಥವರು ನಿಮ್ಮ ಮನೆಯಲ್ಲಿ ಅಥವಾ ನಿಮಗೆ ಹತ್ತಿರದಲ್ಲೇ ಶಿವಾಲಯಗಳು ಇದ್ದರೆ ಹೋಗಿ ಅಭಿಷೇಕವನ್ನು ಮಾಡ್ಕೊಂಡು ಬನ್ನಿ. ಅಭಿಷೇಕ ಪ್ರಿಯ ಸ್ವಾಮಿ ಬಂದು, ಯಾಕಂದರೆ ಶಿವಸ್ವಾಮಿಗೆ ನಾವು ಅಭಿಷೇಕವನ್ನು ಮಾಡಿದಾಗ ತುಂಬಾ ಒಳ್ಳೆಯದಾಗುತ್ತೆ. ಅಲ್ಲಿ ನಿಮಗೆ ಬಿಲ್ವ ಪತ್ರೆ ಇರುತ್ತೆ. ದೇವಸ್ಥಾನಗಳಲ್ಲಿ ತಪ್ಪದೆ ಶಿವಲಿಂಗಕ್ಕೆ ಇಟ್ಟೇ ಇರ್ತಾರೆ. ಆ ಒಂದು ಬಿಲ್ವ ಪತ್ರೆಯನ್ನು ನೀವು ಮನೆಗೆ ತಗೊಂಡು ಬನ್ನಿ ಸ್ನೇಹಿತರೆ. ತಗೊಂಡು ಬಂದುಬಿಟ್ಟಿದ್ದೆ ಅದರ ಮೇಲೆ ನೀವು ಗಂಧ ಅಥವಾ ವಿಭೂತಿಯಿಂದ ಓಂ ಅಂತ ಬರೆದುಬಿಟ್ಟು ನಿಮ್ಮ ಕೋರಿಕೆ ಏನಿರುತ್ತೆ ನೋಡಿ ಅದನ್ನು ಹೇಳಿಕೊಂಡು ದೇವರ ಮನೆಯಲ್ಲಿ ಶಿವಸ್ವಾಮಿಯ ಫೋಟೋ ಇದ್ದರೆ ಫೋಟೋ ಹಿಂದೆ ಇಡಿ, ಕೇಳಿಕೊಂಡು ಆ ಸಂಕಲ್ಪ ಮಾಡಿಕೊಂಡು, ನಾವು ಬಿಲ್ವಪತ್ರೆಯಿಂದ ಒಂದು ಸಂಕಲ್ಪ ಮಾಡ್ಕೊಂಡಿರ್ತೀವಲ್ವ, ಬೇಗ ನಮಗೆ ಆ ಕೋರಿಕೆ ಅನ್ನೋದು ನೆರವೇರುವಂಥ ಸಾಧ್ಯತೆ ಅನ್ನೋದು ಕಾಣುತ್ತೆ. ಮತ್ತು ಅದನ್ನು ನೀವು ಒಂದು ವಾರ ಆದಮೇಲೆ ತೆಗಿಬಹುದು, ತೊಂದರೆ ಇಲ್ಲ. ಸೋಮವಾರ ಯಾವಾಗಲೂ ಅಷ್ಟೇ ಬೆಳಗ್ಗೆನೇ ನಾವು ಮನೆಗಳನ್ನು ಕ್ಲೀನ್ ಮಾಡಿಕೊಂಡು ಮನೆಯ ಹೊರಗಡೆ ಕೂಡ ತೊಳೆದು ಕ್ಲೀನಾಗಿ ರಂಗೋಲಿ ಎಲ್ಲ ಹಾಕಿ, ತದನಂತರ ನೀವು ಈ ದಿನ ತಿಳಿಸುವಂಥ ಒಂದು ಅತ್ಯದ್ಭುತವಾದ ಪರಿಹಾರ, ಪ್ರತಿಯೊಬ್ಬರು ಪೂಜೆ ಮಾಡಲಿ ಬಿಡಲಿ ತುಳಸಿ ಗಿಡವನ್ನು ನೆಟ್ಟಿರಬೇಕು. ಆರೋಗ್ಯ ದೃಷ್ಟಿಯಿಂದ ಕೂಡ ನಮಗೆ ನಮ್ಮ ಮನೆ ಒಳಗಡೆ ಯಾವುದೇ ಕಷ್ಟ ನಷ್ಟಗಳು ಬರದೇ ಇರುವ ರೀತಿ, ನಕಾರಾತ್ಮಕ ಶಕ್ತಿಗಳು ಪ್ರವೇಶ ಆಗದೇ ಇರುವಂತೆ ಒಳ್ಳೆ ಗಾಳಿ, ಶುದ್ಧವಾದ ಗಾಳಿಯನ್ನು ನಾವು ಪಡ್ಕೊಳ್ಳೋದಕ್ಕೆ ಅಂತಲೇ ಮುಖ್ಯವಾಗಿ ತುಳಸಿ ಗಿಡವನ್ನು ನೆಟ್ಟಿರ್ತೀವಿ. ಎಷ್ಟೆಲ್ಲ ಪ್ರಯೋಜನಗಳಿದೆ. ದಿನದ 24 ಗಂಟೆಗಳಲ್ಲಿ 22 ಗಂಟೆಗಳು ಕೂಡ ಶುದ್ಧವಾದಂಥ ಗಾಳಿಯನ್ನು ಬಿಡುವಂಥ ತುಳಸಿ ಗಿಡವನ್ನು ಪ್ರತಿಯೊಬ್ಬರು ಮನೆಯ ಮುಂದೆ ನೆಟ್ಟಿರಿ ಸ್ನೇಹಿತರೆ. ಒಂದು ಪೂಜೆಗೆ ನೆಟ್ಕೊಂಡಿರಬೇಕು, ಇನ್ನೊಂದು ಪರಿಹಾರಗಳಿಗೆ ಅಂತಂದ್ಬಿಟ್ಟು, ಅಂದರೆ ನಾವು ಏಕಾದಶಿ ಈ ರೀತಿ ಸ್ಪೆಷಲ್ ಡೇಸ್ ಎಲ್ಲ ಇರುತ್ತಲ್ವ, ಆಗ ತುಳಸಿ ದಳಗಳನ್ನು ಭಗವಂತನಿಗೆ ಅರ್ಪಿಸೋದಕ್ಕೆ ತಗೊಳ್ತೀವಿ. ಅದರಿಂದ 2, 3, 4 ಈ ರೀತಿ ಇದಕ್ಕಿಷ್ಟೇ ಇಡಬೇಕು ಅಂತ ಏನೂ ಇಲ್ಲ. ತುಳಸಿ ಗಿಡಗಳನ್ನು ಇಟ್ಕೊಳ್ಳುವಂಥದ್ದು. ಆದರೆ ಪೂಜೆಗೆ ಅಂತ ನಾವು ಇಟ್ಟಿರುವಂಥ ಗಿಡದಲ್ಲಿ ಕೀಳಬಾರ್ದು, ಮುಟ್ಟಬಾರ್ದು. ಅದಕ್ಕೆ ಅಂತಂದ್ಬಿಟ್ಟೆ ತುಂಬಾ ಅದರದ್ದೇ ಆದಂಥ ಒಂದು ಕೋರಿಕೆಗಳನ್ನು ನಾವು ಕೇಳ್ಕೊಳ್ಳೋದಕ್ಕಾಗಿರಬಹುದು ಅಥವಾ ಪೂಜೆಯನ್ನು ಮಾಡ್ಕೊಳ್ಳೋದಕ್ಕಾಗಿರಬಹುದು. ಹೇಗಂದರೆ ಹಾಗೆ ಮುಟ್ಟೋದಕ್ಕೂ ಕೂಡ ಆಗೋದಿಲ್ಲ. ಪೂಜೆಗೆ ಬಳಸುವಂಥ ಗಿಡವನ್ನು ನಾವು ತುಂಬಾ ಹುಷಾರಾಗಿ ನೋಡಿಕೊಳ್ಳುವಂಥದ್ದು. ಈ ಗಿಡದ ಹತ್ತಿರ ಪ್ರತಿ ಸಾರಿ ನಾವು ಮಾಡುವಂಥ ಪರಿಹಾರಗಳು ಸಾಕಷ್ಟು ಜನಕ್ಕೆ ಅನ್ನಿಸ್ಬಹುದು, ಏನು ನಮಗೆ ಬದಲಾವಣೆ ಆಗಿಲ್ಲ ನಮ್ಮ ಜೀವನದಲ್ಲಿ ಅಂತ. ಅಂದರೆ ನಮಗೆ ಒಳ್ಳೆಯದಾಗ್ಬಿಟ್ರೆ ಒಳ್ಳೆಯದಾಗಿದೆ ಅಂತ ಅಂದ್ಕೊಳ್ತೀವಿ. ನಮಗೆ ಒಳ್ಳೆಯದು ಕೆಟ್ಟದ್ದು ಅನ್ನೋದು ಎರಡೂ ಇದೆ. ಅದನ್ನು ಗಮನದಲ್ಲಿಟ್ಕೊಳ್ಬೇಕು. ಒಳ್ಳೆಯದಾಗಲಿಲ್ಲ ಅಂದರೆ ನಮ್ಮ ಜೀವನದಲ್ಲಿ ಏನು ಕೆಟ್ಟದ್ದು ಕೂಡ ಆಗಲಿಲ್ಲ ಅಲ್ವಾ. ಅಂದರೆ ಅದನ್ನು ಬ್ಯಾಲೆನ್ಸ್ ಮಾಡ್ತಾ ಇದೆ. ನಾವು ನಂಬಿದಂಥ ದೇವರು, ನಾವು ಮಾಡಿದಂಥ ಪರಿಹಾರಗಳು ಎಲ್ಲವೂ ಕೂಡ ನಮಗೆ ಒಳ್ಳೆಯದೇ ಆಗ್ತಾಯಿದೆ. ಆದರೆ ಸಮಯಕ್ಕಾಗಿ ನಾವು ಕಾಯಬೇಕು ಅಂತಂದ್ಬಿಟ್ಟು ನಾವು ಅದನ್ನು ತಿಳ್ಕೊಳ್ಬೇಕು ಸ್ನೇಹಿತರೆ. ತುಳಸಿ ಗಿಡದ ಹತ್ತಿರ ಮಾಡುವಂಥ ಅತ್ಯದ್ಭುತವಾದ ಒಂದು ಪರಿಹಾರ. ಇದನ್ನು ನೀವು ತುಳಸಿ ಗಿಡಕ್ಕೆ ಏನಾದರೂ ಕಟ್ಟಿದ್ರೆ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ, ಕೋರಿಕೆಗಳು ನೆರವೇರುತ್ತೆ. ಮನುಷ್ಯನಿಗೆ ಆಸೆ, ಕೋರಿಕೆಗಳು ಅನ್ನುವಂಥದ್ದು ಸಹಜವಾಗಿ ಇರುವಂಥದ್ದು. ಯಾಕಂದರೆ ನಾವು ಒಂದು ಉತ್ತಮವಾದ ಜೀವನ ನಡೆಸಬೇಕು ಅಂದರೆ ಈ ರೀತಿಯ ಕೋರಿಕೆ, ಆಸೆಗಳು ಅನ್ನುವಂಥದ್ದು ಇರಲೇಬೇಕು ಮನುಷ್ಯನಿಗೆ. ಆಗ ನಾವು ಒಂದು ಪಾಸಿಟಿವ್ ಆಗಿ ಬದುಕೋದಕ್ಕೆ ಅನ್ನೋದು ಒಂದು ಉತ್ಸಾಹ ಅನ್ನೋದು ಬರುತ್ತೆ. ಹಳದಿ ಬಟ್ಟೆಯನ್ನು ತಗೊಳ್ಳಿ, ಸ್ವಲ್ಪ ಅದಕ್ಕೆ ಗಂಧ ಕುಂಕುಮ 4 ಕಡೆ ನೀವು ಇಡಬೇಕಾಗುತ್ತೆ ಸ್ನೇಹಿತರೆ. ಈ ರೀತಿ ಇಟ್ಟು ಹಳದಿ ಬಟ್ಟೆಯನ್ನು ತಗೊಳ್ಬೇಕು. ನಾವು ಹಳದಿ ಬಟ್ಟೆ ಅನ್ನುವಂಥದ್ದು ಗುರುಬಲವನ್ನು ಜಾಸ್ತಿ ಮಾಡುತ್ತೆ. ಗುರುಬಲ ಎಲ್ಲಿ ಇರುತ್ತೋ ಅಲ್ಲಿ ದುಡ್ಡು ಕಾಸು ಅನ್ನುವಂಥದ್ದು ಜಾಸ್ತಿ ಆಗುತ್ತೆ. ಹಾಗೂ ತುಂಬಾ ವಿಶೇಷವಾಗಿ ನಮಗೆ ನಾವು ಕೇಳಿದಂಥ ಎಲ್ಲ ಕೋರಿಕೆಗಳು ನೆರವೇರೋದಕ್ಕೆ ಗುರುಬಲ ಇರಲೇಬೇಕು. ₹1 ಕಾಯಿನನ್ನು ತಗೊಳ್ಳಿ, ತೊಳೆದು ತಗೊಳ್ಬೇಕು. ಅರಿಶಿಣದ ನೀರಲ್ಲಿ ನಾವು
ಇದನ್ನು ಇಟ್ಟು ತಗೊಂಡು ಒಂದು ಅರಿಶಿಣದ ಕೊಂಬನ್ನು ಇಡಬೇಕು. ಅರಿಶಿಣದ ಕೊಂಬು ಅನ್ನುವಂಥದ್ದು ಕೂಡ ತುಂಬಾ ಮಂಗಳಕರವಾದ ಶುಭ ಕಾರ್ಯಗಳನ್ನು ನಾವು ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ. ₹1 ಕಾಯಿನು ಹಾಗೆ ಒಂದು ನೀವು ಅರಿಶಿಣದ ಕೊಂಬು, ಈ ಎರಡನ್ನು ಕೂಡ ಹಳದಿ ಬಟ್ಟೆಯಲ್ಲಿ ಈ ಕೆಂಪು ದಾರವನ್ನು ತಗೊಳ್ಳಿ ಸ್ನೇಹಿತರೆ. ಕೆಂಪು ದಾರ ದುರ್ಗಾದೇವಿ, ಶ್ರೀ ಮಹಾಲಕ್ಷ್ಮಿ ಆಶೀರ್ವಾದಕ್ಕೋಸ್ಕರ ಈ ದಾರವನ್ನು ನಾವು ಕಟ್ಟಬೇಕು. ಅಂದರೆ ₹1 ಅರಿಶಿಣದ ಕೊಂಬು ಎರಡನ್ನು ಈ ಬಟ್ಟೆಯಲ್ಲಿ ಸೇರಿಸಿ ಕೆಂಪು ದಾರದಲ್ಲಿ ಕಟ್ಟಬೇಕಾಗುತ್ತೆ. ಕಟ್ಟಿ ನೀವು ಇದನ್ನು ದೇವರ ಮನೆಯಲ್ಲಿ ಧೂಪವನ್ನು ತೋರಿಸಿ ನಮಗಿರುವ ಆರ್ಥಿಕ ಸಮಸ್ಯೆಗಳನ್ನು ಬಗೆಹರಿಸು ಅಂತಂದ್ಬಿಟ್ಟು, ಬಡ್ಡಿ ಏನಾದರೂ ಕಟ್ತಾಯಿದ್ರೆ ದುಡ್ಡಿಗೆ ಅಂದರೆ ಅದನ್ನು ತೀರಿಸೋದಕ್ಕೆ, ಮನೆಯಲ್ಲಿ ಇನ್ನೂ ಈ ಥರ ಕಷ್ಟಗಳು ಇದೆ ಅಂತ ಹೇಳಿದ್ರೆ ಅವುಗಳನ್ನು ಬಗೆಹರಿಸಿಕೊಳ್ಳೋದಕ್ಕೆ ತುಳಸಿ ಗಿಡದ ಹತ್ತಿರ ಈ ಪರಿಹಾರವನ್ನು ಮಾಡಿಕೊಳ್ಳಿ. ಕಟ್ಟಬೇಕು ಸ್ನೇಹಿತರೆ. ತುಳಸಿ ಗಿಡಕ್ಕೆ ಬುಡದ ಹತ್ತಿರ ನಿಧಾನವಾಗಿ ಸೂಕ್ಷ್ಮವಾಗಿ ನೋಡಿಕೊಂಡಿದ್ದೆ, ನಾವು ರೆಕ್ಕೆಗಳನ್ನೆಲ್ಲ ಬೀಳಿಸಬಾರ್ದು. ಆ ರೀತಿ ಕಟ್ಟಿಬಿಟ್ಟು ಸಾಧ್ಯ ಆದರೆ ದೀಪ ಹಚ್ಚಿ, ತುಪ್ಪದ ದೀಪವನ್ನು ಹಚ್ಚಿದರೆ ತುಂಬ ವಿಶೇಷವಾಗಿರುತ್ತೆ. ಏಕೆಂದರೆ ತುಳಸಿ ಗಿಡದ ಹತ್ತಿರ ಶ್ರೀ ಮಹಾವಿಷ್ಣು ನೆಲೆಸಿರುವಂಥದ್ದು. ಶ್ರೀ ಮಹಾವಿಷ್ಣು ಯಾವ ಜಾಗದಲ್ಲಿರ್ತಾರೆ ನೋಡಿ, ಆ ಜಾಗದಲ್ಲಿ ಶ್ರೀ ಮಹಾಲಕ್ಷ್ಮಿ ಸದಾಕಾಲ ಇರ್ತಾಳೆ ಸ್ನೇಹಿತರೆ. ಆ ರೀತಿ ನಾವು ಮಾಡಿದಾಗ ವಿಷ್ಣು ಸಮೇತ ನಮ್ಮ ಮನೆ ಒಳಗಡೆ ಮಹಾಲಕ್ಷ್ಮಿ ಬಂದು ಅಷ್ಟೈಶ್ವರ್ಯಗಳನ್ನು, ಸುಖ, ಶಾಂತಿ, ಸಮೃದ್ಧಿಯನ್ನು ಕೊಡುವಂಥದ್ದು. ಎಲ್ಲ ರೀತಿಯ ನಮ್ಮ ಕೋರಿಕೆಗಳನ್ನು ನೆರವೇರಿಸಿ ನಮಗಿರುವಂಥ ಆ ಸಮಸ್ಯೆಗಳನ್ನು ಮತ್ತೆ ಬರದೇ ಇರುವ ರೀತಿ ಕಾಪಾಡುವಂಥದ್ದು ಆಗುತ್ತೆ. ಈ ರೀತಿ ನೀವು ಮಾಡಿಬಿಟ್ಟು ಕ್ಲೀನಾಗಿ 1 ವಾರ ಬಿಟ್ಟುಬಿಡಿ. ಅಕಸ್ಮಾತ್ ನಿಮಗೂ ಆ 1 ವಾರ ಬಿಟ್ಟಾಗ ಮತ್ತಿನ್ನೇನೋ ಆ ದಿನ ತೆಗಿಯೋಕ್ಕಾಗಲಿಲ್ಲ ಸೋಮವಾರ ನಮಗೆ ಅಂತ ಹೇಳಿದ್ರೆ ಪರವಾಗಿಲ್ಲ, ಬಿಟ್ಬಿಡಬಹುದು. 2 ವಾರ ಕೂಡ ಬಿಡಬಹುದು. ತದನಂತರ ತಲೆಗೆ ಸ್ನಾನ ಮಾಡಿಕೊಂಡಿದ್ದೆ ಅದನ್ನು ತೆಗಿಬೇಕಾಗುತ್ತೆ. ತೆಗೆದು ಎಲ್ಲಾದರೂ ಹರಿಯುವ ನೀರಿದ್ದರೆ ನೀರಿಗೆ ಮಾತ್ರ ಬಿಡಬೇಕು. ಇಲ್ಲ ಅಂತ ಹೇಳಿದ್ರೆ ದೇವತಾ ವೃಕ್ಷಗಳಿರುತ್ತಲ್ವ, ಆ ಜಾಗದಲ್ಲಿ ಸ್ವಲ್ಪ ಮಣ್ಣನ್ನು ತೆಗೆದುಬಿಟ್ಟು ಆ ಮಣ್ಣಲ್ಲಿ ಇದನ್ನು ಇಟ್ಬಿಟ್ಟು ಬಂದುಬಿಡಬೇಕು. ₹1 ಇರುತ್ತಲ್ವ ಅಂತೆಲ್ಲ ಯೋಚನೆ ಮಾಡೋದಕ್ಕೆ ಹೋಗಬೇಡಿ. ಇರಲಿ, ನಿಮ್ಮ ಸಮಸ್ಯೆಗಳೆಲ್ಲ ಹೋಗಿರುತ್ತೆ. ನೆಗೆಟಿವನ್ನೆಲ್ಲ ಅದು ಹೇಳ್ಕೊಂಡಿರುತ್ತೆ. ನಮ್ಮ ಮನೆಯಲ್ಲಿರುವ ಕಷ್ಟ, ಬಾಧೆ, ಸಮಸ್ಯೆಗಳನ್ನೆಲ್ಲವೂ ಕೂಡ ಆ ಗಂಟೊಳಗಡೆ ಹೋಗಿ ಸೇರಿಕೊಂಡಿರುತ್ತೆ. ಅದಕ್ಕೋಸ್ಕರ ಈ ರೀತಿ ನೀವು ನೀರಲ್ಲಾಗಿರಬಹುದು ಅಥವಾ ಒಂದು ಮರದ ಹತ್ತಿರ ಆಗಲಿ ಹಾಕಿಬಿಟ್ಟು ಬನ್ನಿ. ಇಷ್ಟೇ ಸುಲಭವಾಗಿ.